ವಿರಾಜಪೇಟೆ ಸಮೀಪದ ಗೌರಿಕೆರೆ ಪ್ರದೇಶದಲ್ಲಿ ತಡೆಗೋಡೆ ಕುಸಿತದಿಂದ ಮನೆಗೆ ಹಾನಿಯಾದ ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಘಟನೆ ನಡೆದು 20 ದಿನಗಳಾದರೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡದ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಎಂಪಿ ಸುಜಾ ಕುಶಾಲಪ್ಪ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪುರಸಭೆ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಸಂಬಂಧಪಟ್ಟ ಇಲಾಖೆಗಳಿಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಖಾಸಗಿ ವ್ಯಕ್ತಿಯೊಬ್ಬರು ತಮ್ಮ ಜಾಗದಲ್ಲಿ ಅಕ್ರಮ ಕಾಮಗಾರಿ ನಡೆಸಿದ್ದಾರೆ. ಮನೆಯ ಮಾಲೀಕರಾದ ಶಾಲಿನಿ ಅವರು ಊರಿನಲ್ಲಿ ಇಲ್ಲದ ಸಂದರ್ಭ ಈ ರೀತಿ ಕಾಮಗಾರಿ ಮಾಡಿ ತಡೆಗೋಡೆ ಕುಸಿಯುವಂತೆ ಮಾಡಿದ್ದಾರೆ. ಕಾಮಗಾರಿಯ ಪರಿಣಾಮ ಪಕ್ಕದಲ್ಲಿರುವ ನಿವಾಸಿ ಶಾಲಿನಿ ಅವರ ಮನೆಯ ಹಿಂಭಾಗದ ತಡೆಗೋಡೆ ಕುಸಿದು ಮನೆಗೆ ಹಾನಿಯಾಗಿದೆ. ಘಟನೆ ಬಳಿಕ ಸಂತ್ರಸ್ತರಾದ ದಿವಂಗತ ಸುಕುಮಾರ್ ಅವರ ಪತ್ನಿ ಶಾಲಿನಿ ವಿರಾಜಪೇಟೆ ಪೊಲೀಸ್ ಠಾಣೆಗೆ ಲಿಖಿತ ದೂರು ಸಲ್ಲಿಸಿದ್ದರು. ಆದರೆ ಪುರಸಭೆ ಅಧಿಕಾರಿಗಳು ಹಾಗೂ ಅಭಿಯಂತರರು ಸ್ಥಳಕ್ಕೆ ಬಾರದಿರುವುದು ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ. ಮತ್ತೆ ಅಲ್ಲಿಂದ ಯಾರು ತಗೊಂಡಿದ್ದಾರೆ ಟ್ರಾನ್ಸ್ಫರ್ ಆಗೋದಿದ್ರೆ ಇಬ್ಬರಾಳ ಮೇಲೆ ಆಕ್ಷನ್ ಯಾವುದು ಬ್ಲಾಸ್ಟಿಂಗ್ ಪರ್ಮಿಷನ್ ಹೇಳಿದ್ದೀನಿ. ಕಂಪ್ಲೇಂಟ್ ಅಲ್ಲಿ ಮುನ್ಸಿಪಾಲಿಟಿ ಕೊಡಬೇಕು, ಇವರೊಂದು ಕೊಟ್ಟಿದ್ದಾರೆ. ಅದೇ ಈಗ ಆಲ್ರೆಡಿ ಸುಜಾ ಕುಶಾಲಪ್ಪ ಅವ್ರು ಮಾತಾಡ್ತಾರೆ. ಸಂದೀಪ್ ನಮಸ್ತೆ ಸಂದೀಪ್ ಅವರೇ, ಈಗ ವಿರಾಜಪೇಟೆಯಲ್ಲಿ ಒಂದು 5 ದಿವಸದ ಹಿಂದೆ ಇಲ್ಲೊಂದು ತಡೆಗೋಡೆ ಬ್ಲಾಸ್ಟಿಂಗ್ ಆಗಿ ಇದು ನಿಂಗದ ಮನೆ. ಈ ಬ್ಲಾಸ್ಟ್ ನಿನ್ನ ನಂಬರ್ ಎಷ್ಟು ಹೇಳು? 99 ಇಲ್ಲಿ ಜಲ ಒಂದೊಂದು ಎಷ್ಟು ಡೇಂಜರ್ ಗೊತ್ತಿಲ್ಲ. ಇದೀಗ ವಿರಾಜಪೇಟೆ ಅದಕ್ಕೆ ಮಣ್ಣತ್ತಿತ್ತು ರಿಟರ್ನ್ ಗಾಳಿಗಳು ಮಳೆ ಕಮ್ಮಿ ವೈನಾಡಿಗಿಂತ ಸೀರಿಯಸ್ ಆಗಿ ಹುಡುಕಿದ್ದು. ಈ ಬ್ಲಾಸ್ಟಿಂಗ್ ಐತಿ ಗೌರಿಕೆರೆದಲ್ಲಿ ಇದಾಕೆಲ್ಲ ಗೋಡೆಗಳೆಲ್ಲ ಕುಸಿದೈತಲ್ಲ, ಎಂತ ಮಾಡಿದ್ದಾರೆ ಪ್ರೊಸೀಜರ್? ಈಗ ದಾಡಪೆ ತುಂಡದು ಎಷ್ಟು ಟೈಮ್ ಸೇಲ್ ಮಾಡಿದ್ದೆ? ಅಲ್ಲಲ್ಲ, ಡಾಕ್ಯುಮೆಂಟ್ ದಾಡ ಮೇಲೆಲ್ಲ ಹೆಂಗಡ ಮೇಲೆ ಕೇಸಪ್ಪ, ಕಡು ತಗೊಂಡ ಮೇಲೆ ಕೇಸ್ ಇದಪ್ಪ. ಅದಕ್ಕೆ ಎಲ್ಲಿ ಉಳ್ಳವ? ಮುಖೇಶ್ ಎಲ್ಲಿ ಉಳ್ಳ ಅಂದ್ರೆ ಮುಖೇಶ್ ಗೊತ್ತುಂಟ ರಘುಣೆ ಮತ್ತೆ ಈ ಮುಖೇಶ್ ಪ್ರವೀಣ್. ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಖಾಸಗಿ ಕಾಮಗಾರಿಯಿಂದಾಗಿ ತಡೆಗೋಡೆ ಸಂಪೂರ್ಣವಾಗಿ ಕುಸಿದಿದೆ. ಕಲ್ಲು ಮಣ್ಣು ಕೆಳಗೆ ಜಮೆಯಾಗಿದ್ದು ಮನೆಯ ಹಿಂಭಾಗ ನೇರವಾಗಿ ಅಪಾಯಕ್ಕೆ ಸಿಲುಕಿದೆ. ಮುಂದೆ ಮಳೆ ಬಂದರೆ ಮನೆ ಕುಸಿದು ಕೆಳಗೆ ಬೀಳುವ ಹಂತದಲ್ಲಿದೆ. ಯಾವುದೇ ಪರವಾನಗಿ ತೆಗೆದುಕೊಳ್ಳದೆ ಸ್ಥಳದ ಮಾಲೀಕರು ಅಕ್ರಮವಾಗಿ ಯಂತ್ರಗಳ ಮೂಲಕ ಬರೆ ಕೊರೆದ ಪರಿಣಾಮ ಸ್ಥಳದಲ್ಲಿ ನೀರು ತುಂಬಿಕೊಂಡು ಕೆರೆಯಾಗಿ ಮಾರ್ಪಾಡಾಗಿದೆ. ಮನೆಯ ತಡೆಗೋಡೆ ಕುಸಿತಗೊಂಡು ಮಣ್ಣು ಸಡಿಲಗೊಂಡಿದೆ. ಇನ್ನೂ ಹೆಚ್ಚು ಮಳೆಯಾದಲ್ಲಿ ಮನೆ ಸಂಪೂರ್ಣವಾಗಿ ಕುಸಿದು ಬೀಳಲಿದೆ. ಇದರಿಂದ ಜೀವಹಾನಿ ಸಂಭವಿಸುವುದು ಖಚಿತ. ಅಕ್ಕಪಕ್ಕ ತುಂಬ ಮನೆಗಳಿದ್ದು ಅದಕ್ಕೂ ಸಮಸ್ಯೆಯಾಗಲಿದೆ. ಇದರಿಂದ ಸ್ಥಳೀಯರು ಆತಂಕಗೊಂಡಿದ್ದಾರೆ. ಎಂಎಲ್ಸಿ ಸುಜಾ ಕುಶಾಲಪ್ಪ ಅವರು ಸ್ಥಳ ಪರಿಶೀಲಿಸಿ ಮಾತನಾಡಿ, ಮುಂದಿನ ದಿನಗಳಲ್ಲಿ ಮಳೆ ಜೋರಾಗಿ ಬಂದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಮನೆಯ ಮಾಲೀಕರು 6 ತಿಂಗಳು ಊರಲ್ಲಿ ಇಲ್ಲದ ಸಂದರ್ಭ ಅಕ್ರಮವಾಗಿ ಬಂಡೆಗಳನ್ನು ಸ್ಫೋಟಿಸಿದ್ದಾರೆ. ಇದರಿಂದ 2 ಮನೆಗಳಿಗೆ ಹಾನಿಯಾಗಿದೆ. ಇದರಿಂದ ಮನೆಯ ಮಾಲೀಕರು ಕಂಪ್ಲೇಂಟ್ ಮಾಡಿದ್ದಾರೆ. ಆದರೆ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ಕ್ರಮ ತೆಗೆದುಕೊಳ್ಳುವಂತೆ ಸೂಚನೆ ನೀಡಿದ್ದೇನೆ. ಅಧಿಕಾರಿಗಳು ಕೂಡಲೇ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಬೇಕೆಂದು ಎಚ್ಚರಿಸಿದ್ದಾರೆ. ಈ ಕುರಿತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ತಕ್ಷಣ ಸ್ಥಳ ಪರಿಶೀಲಿಸಿ ವರದಿ ಸಲ್ಲಿಸುವಂತೆ ಮತ್ತು ವಿರಾಜಪೇಟೆ ತಹಶೀಲ್ದಾರ್ ಅವರಿಗೆ ಸಂತ್ರಸ್ತ ಕುಟುಂಬದ ಸಮಸ್ಯೆಗಳ ಬಗ್ಗೆ ಮಾಹಿತಿ ನೀಡಿ ಕ್ರಮಕ್ಕೆ ಸೂಚಿಸಿದ್ದಾರೆ. ಮನೆಯ ಸುತ್ತಮುತ್ತಲಲ್ಲಿ ಇಲೀಗಲ್ ಆಗಿ ಬ್ಲಾಸ್ಟ್ ಮಾಡಿದ್ದಾರೆ. ಬ್ಲಾಸ್ಟ್ ಮಾಡಿ ಯಾಕೆ ಮನೆಯವರ ಮಾಲೀಕರು ಇಲ್ಲಿ ಇರಲಿಲ್ಲ, ಅವರ ಹೊರಗಡೆ ಹೋಗಿದ್ರು. 2 ತಿಂಗಳು 6 ತಿಂಗಳು ಹೊರಗಡೆ ಇದ್ದರು. ಆ ಟೈಮಲ್ಲಿ ಪಕ್ಕದ ಮನೆಯವರು ಯಾವುದು ಇಲೀಗಲ್ ಆಗಿ ಕಲ್ಲು ಬ್ಲಾಸ್ಟ್ ಮಾಡಿ ಕಿವಿದು ಇವತ್ತು ಮನೆಗೆ 2 ಮನೆಗೆ ಡ್ಯಾಮೇಜ್ ಆಗಿದೆ. ಡ್ಯಾಮೇಜ್ ಆಗಿದ್ದನ್ನು ಯಾಕೆ ಅಂತ ಹೇಳಿದ್ರೆ ಅಧಿಕಾರಿಗಳು ಬಂದು ಇವರು ಖುದ್ದು ಕಂಪ್ಲೇಂಟ್ ಕೊಟ್ಟಿದ್ರು ಸಹ ಅಧಿಕಾರಿಗಳು ಇನ್ನೂ ಅದರ ಕಾನೂನು ಕ್ರಮ ತಗೊಳ್ಳಿಲ್ಲ. ಅದಕ್ಕಾಗಿ ಇವತ್ತು ನಾನು ಖುದ್ದು ಪರಿಶೀಲನೆ ಮಾಡಿ
ಮೇನ್ಸ್ ಅವರು ಬಂದು ರಿಪೋರ್ಟ್ ಮಾಡಿ ಅವರ ಮೇಲೆ ಕಾನೂನು ಕೇಸ್ ರಿಜಿಸ್ಟರ್ ಆಗಿ ಕಾನೂನು ರೀತಿಯಲ್ಲಿ ಅವರಿಗೆ ಏನು ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಾನು ಅಧಿಕಾರಿಗಳಿಗೆ ನಿರ್ದೇಶನ ನೀಡ್ತೇನೆ.